ಬ್ರೇಕಪ್ ಆಗುವಾಗ ಪ್ರಾಪರ್ ಇಬ್ರು ಕನ್ಕ್ಲೂಷನ್ ಕೊಡ್ಬೇಕು. ನಮ್ದೆಂತ ಪ್ರಾಬ್ಲಮ್, ನಿಂದ ಪ್ರಾಬ್ಲಮ್. ನಾನು ಹೇಳಿಲ್ಲ ಆದರೆ ಅಫ್ಕೋರ್ಸ್ ನೀವು ಅಸ್ಯೂಮ್ ಮಾಡ್ಕೊಳ್ತೀರಿ ಕಿ ನಂಗೆ ಬೇರೆಯವ್ರು ಸಿಕ್ಕಿದ್ರು ಅಥವಾ ಅವನಿಗೆ ಬೇರೆಯವ್ರು ಸಿಕ್ಕಿದ್ರು. ಸೊ ಮಾತಾಡುವಾಗ ಪ್ರಾಪರಾಗಿ ಕನ್ಕ್ಲೂಷನ್ ಮಾಡಿ ಸುಮ್ಮನೆ ಬಿಟ್ಟು ಹೋಗೋದು, ರೀಸನ್ ಹೇಳದೆ ಬಿಟ್ಟು ಹೋಗೋದು. ಅವ್ನು ಯಾಕೆ ಬಿಟ್ಟೋದ, ಮೋಸ್ಟ್ಲಿ ಅವ್ನಿಗೆ ಬೇರೆಯವ್ರ ಮೇಲೆ ಇಂಟ್ರೆಸ್ಟ್ ಉಂಟೇನೋ. ಹೋಗೋಕ್ಕಿಂತ ಮುಂಚೆ ಕ್ಲೋಷರ್ ಕೊಟ್ಟು ಹೋಗಿ ಆನ್ ಅ ಗುಡ್ ನೋಟ್ ಕಿ ನಾಳೆ ನನ್ನ ಬಾಯ್ ಫ್ರೆಂಡಿಗೆ ನನ್ನ ಬಗ್ಗೆ ಯಾರಾದರೂ ಕೇಳಿದ್ರೆ ಹೌ ವಾಸ್ ಶಿ ಅಂತ ಹೇಳಿದಾಗ ಅವ ಶಿ ವಾಸ್ ಗುಡ್ ಅಂತ ಹೇಳಬೇಕು. ನಾನು ನನ್ನ ಪರ್ಸ್ಪೆಕ್ಟಿವಿಂದ ಹೇಳ್ತಿದ್ದೆ, ಬಾಯ್ಸ್ ಮೇಲ್ ಈಗೋ ಬಿಡಬೇಕು. ಬಾಯ್ಸ್ಗೆ ಈಗೋನೇ ಇರಲ್ಲ ಬ್ರೋ, ಬಾಯ್ಸ್ಗೆ ಈಗೋನೇ ಇರಲ್ಲ ಬ್ರೋ. ಕುಡಿತೀನಿ ಅಂದ್ರೆ ನೀವು ಯಾಕೆ ಬೇಡ? ಯಾರು ಬೇಡ ಅಂದಿದ್ರು? ನಾನು ಬಾರಲ್ಲಿ ಹೆಣ್ಣೈಕ್ಳು ಕುಡಿಯೋದು ತಪ್ಪಂತ ಯಾರನ ಬೋರ್ಡ್ ಹಾಕವ್ರ? ನಾನು ನಮ್ಗೂನು ಲವ್ವಲ್ಲಿ ಬ್ರೇಕಪ್ ಆಗೈತೆ, ಒಂದೆರಡು ರೂಪಾಯಿಗೆ ಹಾಕ್ತೀರಾ? ನಿಜಲ್ವೇ ನಿಮ್ ತರ ಮನ್ಸೆಲ್ಲ ಇಟ್ಬಿಟ್ರೆ ಎಲ್ಲ ಹುಡುಗಿರ್ಗು ಜೀವನ ಚೆನ್ನಾಗಿರುತ್ತೆ. ನಮ್ಮನೆಯ ತುಳಸಿ ಕಟ್ಟೆ ರೌಂಡ್ ಹಾಕೋಳಿ ಒಂದು ಹುಡುಗಿ ಯಾವ ಥರ ತಪ್ಪು ಮಾಡಿದ್ಲು, ನೀವು ಅದನ್ನ ಎಲ್ಲರೂ ಹುಡುಗಿ ಅದೇ ಥರ ಮಾಡ್ತಾರೆ ಅಂತ ಅನ್ಕೊಳ್ತಾ. ನನ್ನ ಜೊತೆ ಯಾರು ಒಬ್ಬ ತಪ್ಪು ಮಾಡಿದ, ನಾನು ಎಲ್ಲ ಹುಡುಗ ಅದೇ ಥರ ಮಾಡ್ತಂತ ಅನ್ಕೊಂಡು ಜೆಂಡರ್ ಡಿಸ್ಕ್ರಿಮಿನೇಷನ್ ರಿಲೇಷನ್ಶಿಪ್ಪಲ್ಲಿ ಬಿಡಬೇಕು. ಈ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಅನ್ನೋ ಪುಸ್ತಕದಲ್ಲಿ ಬಂದೈತೆ ಅಂತ ಪ್ರೂವ್ ಆಗೋಯ್ತು. ಏನಾದರೂ ಮಾಡೋಕ್ಕಿಂತ ಮುಂಚೆ ಆ ದೇವ್ರಿಗೆ ಖುಷಿ ಆಗುತ್ತಾ ಇಲ್ಲ ಅಂತ ನೋಡ್ಕೊಂಡು ಮಾಡಿ ಅಷ್ಟೇ.